ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂದಾಗೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಅವನ ಅಜ್ಜಿ ಏನಾದರೂ ಮಾಡಿ ರೂಮ್ಗಳು ಬಾಡಿಗೆ ತಗೊಂಡು ಇವಳಿಗೆ ಮಾರಾಟಕ್ಕೆ ಕೊಟ್ಬಿಡ್ಬೇಕು ಅಂತ ಹೇಳ್ತಾನೆ. ಆವಾಗ ಚೇತನು ಹಂಗಾಗಲ್ಲ ಕಣೋ, ಅದು ನಿನ್ನ ವ್ಯಾಪಾರ ಎಲ್ಲ ಜನಗಳಿಗೆ ಕಾಣಿಸ್ತಾ ಇರಬೇಕು, ಆವಾಗಲೇ ವ್ಯಾಪಾರ ಆಗೋದು ಅಂತ ಹೇಳ್ತಾನೆ. ಅಲ್ಲಿ ಬಿಸ್ನೆಸ್ ಮಾಡ್ದಂಗೆ ಅಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸೂರ್ಯ ಏನರ ಮಾಡೋದಿಲ್ಲೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತಂತ ಕೆಳಗಡೆ ಚೇತನ ಸೂಪರ್ ಐಡಿಯಾ ಕಣೋ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮೀನಾಗೆ ತುಂಬ ಜನ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಇವಳ ಹತ್ರ ಬಂದು ಹೂ ತಗೊಳೋದಕ್ಕಿಂತ ಇವಳೇ ಅವ್ರ ಮನೆ ಹತ್ರ ಹೋಗಿ ಹೂ ಕೊಟ್ಟರೆ ಇನ್ನೂ ಸಖತ್ತಾಗಿರುತ್ತೆ, ಜೊತೆಗೆ ಮಾರ್ಕೆಟಿಂಗ್ ಮಾಡ್ದಂಗೂ ಆಗುತ್ತೆ, ಇನ್ನೂ 10 ಜನಕ್ಕೆ ಗೊತ್ತಾಗುತ್ತೆ, ಆವಾಗ ಬಿಸ್ನೆಸ್ ಇಂಪ್ರೂವ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ. ಸೂಪರ್ ಐಡಿಯಾ ಕಣೋ ಅಂತ ಹೇಳ್ಬಿಟ್ಟು ಚೇತನ್ ಹೇಳ್ತಾನೆ. ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ದುಡ್ಡುಬಿಟ್ಟು ಅವನಿಗೆ ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ಕೊಡಿಸ್ಬಿಡ್ತೀನಿ ಕೊಡೋ ಅಂತ ಹೇಳ್ತಾನೆ. ಚೇತನು ನಾನೇ ನಿಮಗೆ ಕಾಸು ಕೊಡಬೇಕು, ನೀನು ಯಾಕೆ ಒಂದು ತಿಂಗಳು ಕಷ್ಟಪಡ್ತೀಯ, ರೇಟಾಗಿರೋ ಎಷ್ಟೈತೆ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ದುಡ್ಡು ಸೇರಿಸ್ಬಿಟ್ಟು ಅವನಿಗೆ ಕೊಟ್ಬಿಡಿ ಸರಿ, ಇವತ್ತೇ ಹೋಗು ಗಾಡಿ ತಗೊಳ್ತಾ ಹೇಳಿ ಕಳಿಸ್ತಾರೆ. ಸೂರ್ಯ ಡೈರೆಕ್ಟ್ ಗಾಡಿ ಶೋರೂಮಿಗೆ ಬರ್ತಾನೆ. ಬಂದುಬಿಟ್ಟು ಸರ್ ಬೈಕ್ ಬೇಕಿತ್ತಲ್ಲ ಅಂತ ಹೇಳಿ ಕೇಳ್ತಾನೆ. ಬೇಕು ಸರ್ ಅಂತ ಕೇಳಿದಾಗ ಜೆಂಟ್ಸ್ ಅಲ್ಲ ಸರ್, ಫೀಮೇಲ್ ತೋರಿಸ್ತಾರಲ್ಲ ಆ ಥರ ಗಾಡಿ ಬೇಕು ಅಂತ ಕೇಳ್ತಾರೆ. ಇದೆ ಸರ್ ಬನ್ನಿ ತೋರಿಸ್ತೀನಿ ಅಂತ ಹೇಳಿದಾಗ, ಸರ್ ಅದೆಲ್ಲದಕ್ಕಿಂತ ಮುಂಚೆ ಒಂದು ವಿಷಯ, ಕೊಡೋರೆಲ್ಲ ಬಾಕ್ಸ್ ಇಟ್ಕೊಂಡು ಓಡಾಡ್ತಾರಲ್ಲ ಆ ಥರದ್ದು ಬಾಕ್ಸ್ ಇರೋಂಥ ಗಾಡಿ ಬೇಕು ಸರ್ ಅಂತ ಹೇಳಿದಾಗ, ಸರ್ ಬಾಕ್ಸ್ ಇದೆ ಅದನ್ನು ಅಟ್ಯಾಚ್ ಮಾಡಿಕೊಡ್ತೀನಿ, ತೊಂದರೆ ಇಲ್ಲ ಬನ್ನಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಗಾಡಿನ ಕಲರ್ ಗಾಡಿ ಬೇಕು ಸರ್ ಅಂತ ಹೇಳ್ಬಿಟ್ಟು ಕೇಳಿದಾಗ ಎಲ್ಲ ಕಲರು ಮಿಕ್ಸ್ ಇರೋಂಥದ್ದು ಇದೆ ಅಂತ ಕೇಳ್ತಾನೆ. ಸರ್ ಆ ಥರ ಯಾವುದು ಬರೋಲ್ಲ, ರೆಡ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ ಅಥವಾ ಸಿಂಗಲ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ ಅಂತ ಹೇಳ್ತಾನೆ. ಆವಾಗ ಸೂರ್ಯ ಮೀನಾಗೆ ಕಾಲ್ ಮಾಡಿಬಿಟ್ಟು ತಮಗೆ ಯಾವ ಕಲರ್ ಇಷ್ಟ ಅಂತ ಹೇಳ್ತೀರಾ ಅಂತ ಕೇಳ್ತಾನೆ. ಆವಾಗ ಮೀನಾ ಯಾವ ವಸ್ತು ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ ಹೇಳ್ಬೋದಲ್ವ ಅಂತ ಕೇಳ್ತಾನೆ. ಪರಿಸ್ಥಿತಿ ಏನು ಅಂತ ಗೊತ್ತಿದ್ರು ನೀವು ಈಗೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸುಮ್ಮನೆ ಯಾವ ಕಲರ್ ಬೇಕು ಅಂತ ಬೊಗಳಮ್ಮ ಅಂತ ಹೇಳ್ತಾರೆ. ಬ್ಲ್ಯಾಕ್ ಅಂತ ಹೇಳ್ತಾರೆ. ಸರಿ ಆಯ್ತಲ್ಲ ಫೋನ್ ಇಡಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ. ನನಗೆ ಬ್ಲ್ಯಾಕ್ ಕಲರ್ ಬೇಕಿತ್ತು ಸರ್ ಅಂತ ಹೇಳ್ಬಿಟ್ಟು ಗಾಡಿ ಸೇಲ್ಸ್ಮನ್ನ ಕೇಳ್ತಾನೆ. ಸರಿ ಸರ್ ಬ್ಲ್ಯಾಕ್ ಕಲರ್ ರೆಡಿ ಇದೆ ಬನ್ನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ಗಾಡಿನ ಪರ್ಚೇಸ್ ಮಾಡ್ತಾನೆ. ಮಾಡಿದ ನಂತರ ಸೂರ್ಯ ರಂಗನಾಥ್ಗೆ ಕಾಲ್ ಮಾಡ್ತಾನೆ. ಸೂರ್ಯ ಅಂತ ಹೇಳ್ಬಿಟ್ಟು ರಂಗನಾಥ್ ಕೇಳಿದಾಗ, ಅಪ್ಪ ನಾನು ಮನೆ ಹೊರಗಡೆ ಇದ್ದೀನಿ, ಸೈಲೆಂಟಾಗಿ ಸಕ್ಕರೆ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಬ ಅಂತ ಹೇಳಿದಾಗ, ಯಾಕಪ್ಪ ಅಂತ ಕೇಳಿದಾಗ, ಸುಮ್ಮನೆ ಕರ್ಕೊಂಬಾರಪ್ಪ ಅಂತ ಹೇಳ್ತಾರೆ. ಕುತೂಹಲ ಕಣಯ್ಯ ನೀನು, ಸರಿ ಇರು ಅಂತ ಹೇಳ್ಬಿಟ್ಟು ರೋಹಿಣಿ ಮನೋಜ್ಗೆ ಫ್ರೂಟ್ಸ್ ತಿನ್ನಿಸ್ತಾ ಇರ್ತಾಳೆ. ಆವಾಗ ಹೋದ್ಮೇಲೆ ಇಂಥ ಮೆಮೊರೀಸ್ ಜಾಸ್ತಿ ಬೇಕು, ತಿನ್ಸು ಜಾಸ್ತಿನ ಅಂತ ಹೇಳ್ತಾನೆ. ಬರುತ್ತೆ ಮನೋಜ್ಗೆ ಸೂರ್ಯನಿಂದ ತಾವು ಯಾಕೆ ಹೊರಗಡಿದ್ದೀರಾ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ. ನಾನು ಯಾಕೋ ಪಾರ್ಕಲ್ಲಿ ಇರಲಿ ಅಲ್ಲಿದ್ದೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಪೌಡ್ರಮ್ಮ ಅಂತ ಹೇಳಿದಾಗ ಅವಳು ಮನೆಯಲ್ಲೇ ಇದ್ದಾಳೆ ಅಂತ ಹೇಳ್ತಾನೆ. ಹೊರಗಡೆ ಕರ್ಕೊಂಬಪ್ಪ ಸ್ವಲ್ಪ ಮಾತಾಡೋಕ್ಕಿದೆ ಅಂತ ಹೇಳ್ತಾನೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೋಜ್ ಸ್ವಲ್ಪ ಆಚೆ ಹೋಗ್ಬರೋಣ ಬಾ ಅಂತ ಹೇಳ್ಬಿಟ್ಟು ರೋಹಿಣಿನ ಕರ್ಕೊಂಡ್ಬರ್ತಾನೆ. ರವಿ ಕಾಲ್ ಮಾಡಿಬಿಟ್ಟು ಹಲೋ ಮಂಗ್ಯಪ್ಪ ಎಲ್ಲಿದೆಯಾ ಅಂತ ಹೇಳಿದಾಗ, ರವಿ ಮನೆಯಲ್ಲಿ ಕಣೋ ಅಂತ ಹೇಳ್ತಾನೆ. ಅಂತ ಹೇಳಿದಾಗ ಜೊತೆನಲ್ಲಿದ್ದಾಳೆ ಅಂತ ಹೇಳ್ತಾನೆ. ಸರಿ ಆಯಿತು ಕರ್ಕೊಂಡು ಹೊರಗಡೆ ಬಾ, ಯಾಕೆ ಏನು ಅಂತ ಕೇಳೋಕೆ ಹೋಗ್ಬೇಡ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಇಷ್ಟು ಮೀನಾ ಕಾಲ್ ಮಾಡ್ತಾನೆ. ಸೂರ್ಯ ಕಾಲ್ ಮಾಡಿಬಿಟ್ಟು ಲೇ ಹೊರಗೆ ಬಾ ಅಂತ ಹೇಳ್ತಾನೆ. ಎಲ್ಲ ಹಸ್ಕೊಂಡಿದ್ದಾರೆ ಅಡುಗೆ ಮಾಡಬೇಕು ಅಂತ ಹೇಳಿದಾಗ, ಲೇ ಹೊರಗೆ ಬಾ ಸುಮ್ಮನೆ ಸರಿ ಅಂತ ಕೇಳಿದಾಗ, ಏನಪ್ಪ ಎಲ್ಲರೂ ಯಾಕೆ ಏನು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಕೇಳಿದ್ರೆ ಅಂತ ಕೇಳ್ತಾಳೆ. ಆಗ ಸೂರ್ಯ ಹೌದಮ್ಮ ಅಂತ ಹೇಳಿದಾಗ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡಿ ಹೊರಗಡೆ ಹೋಗ್ತಾಳೆ. ಅಲ್ಲಿ ಏನು ರೀ ಕರ್ರಲ್ಲ ಅಂತ ಹೇಳ್ಬಿಟ್ಟು ಬರ್ತಾಳೆ. ಅಲ್ಲಿಗೆ ಎಲ್ಲರೂ ಕೂಡ ಬಂದಿರ್ತಾರೆ. ಅಮ್ಮ ಇವರೆಲ್ಲ ಕರೆದಿದ್ದು ಸೂರ್ಯ ಅಂತ ಕೇಳ್ತಾನೆ. ಶಾಂತಿ ಹೂವಿನ ಅಂಗಡಿ ಎತ್ಕೊಂಡು ಹೋಗಿದ್ರಲ್ಲ ವಾಪಸ್ ಬಿಡಿಸ್ಕೊಬಂದ್ರೆ ಏನಾಯಿತು, ಲೈಸೆನ್ಸ್ ಬೇಕಲ್ಲ ಅಂತಾರೆ. ಬಂದು ಏನಾಯಿತು, ಲೈಸೆನ್ಸ್ ಬೇಕಲ್ಲ, ಅದಕ್ಕೆ ಗೌರ್ಮೆಂಟ್ ಒಪ್ಪಲ್ಲ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವ್ರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಒಪ್ಪಲ್ಲ ಅನ್ನೋ ಥರ ಆಡಬೇಡ, ಗಾಡೋದು ನೋಡಿದ್ರೆ ನೀನೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ಯೇನೋ ಅಂತ ಅನ್ಸುತ್ತಪ್ಪ ನನಗೆ. ಶಾಂತಿ ನಾನೇ ಕಂಪ್ಲೇಂಟ್ ಕೊಡಲಿ ಅಂತ ಹೇಳ್ತಾಳೆ. ಆವಾಗ ರವಿ ಸೇರಿರೋದು ಏನು ಕರೀತಾ ಇದ್ದಾನೆ ಅಂತ ನೋಡೋಣ ಬನ್ನಿ, ಫಸ್ಟ್ ಹೊರಗಡೆ ಹೋಗೋಣ ಅಂತ ಹೇಳ್ತಾನೆ. ಆವಾಗ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ. ಹೊರಗಡೆ ಬಂದಾಗ ಸೂರ್ಯ ನಿಲ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಶಾಂತಿ ಅಯ್ಯೋ ಏನಾಯ್ತು ಹೀಗೆ ನಿಲ್ತಾ ಇದ್ದಾನೆ, ಅದನ್ನ ನೋಡೋಕೆ ನಮ್ಮನ್ನು ಕರೆದಿತ್ತು ಅಂತ ಹೇಳಿದಾಗ ರಂಗನಾಥ್ ಅವರು ಯಾಕೋ ಏನಾಯ್ತು, ಉಡುಗೊರೆ ಕೊಟ್ಟಾಗ ಅವಳು ಹೆಂಗೆ ನಾಚ್ಕೊಂತಾಳೆ ಅಂತ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ. ಆವಾಗ ನಮ್ಮ ಮೀನಾ ಉಡುಗೊರೆ ರೀ ಅದು ಅಂತ ಕೇಳ್ತಾಳೆ. ಆವಾಗ ಶಾಂತಿ ಅಲ್ಲಿ ನುರಿತಾ ಇದ್ದಾನೆ ಇನ್ನೂ ಕೊಟ್ಟೇ ಇಲ್ಲ, ಇವಳು ಇಲ್ಲಿ ಶುರು ಮಾಡ್ಕೊಂಡ್ಬಿಟ್ಲು, ಅದೇನು ವಿಷಯ ಕೇಳ್ರಿ ನಾನು ಹೋಗ್ಬೇಕು ಅಂತ ಹೇಳಿದಾಗ ಸೂರ್ಯ ಒಂದು ನಿಮಿಷ ಅವನು ತಂದಿದ್ದಂಥ ಗಾಡಿನ ತಗೋಬರ್ತಾನೆ, ತೋರಿಸ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಗಾಡಿನ ನೋಡ್ಬಿಟ್ಟು ರಂಗನಾಥ್ ಅವರು ಏನು ಕಾರ್ ಬಿಟ್ಟು ಸ್ಕೂಟಿ ಓಡ್ಸೋಕೆ ಶುರು ಮಾಡಿದ್ಯಾ ಅಂತ ಕೇಳ್ತಾರೆ. ಆವಾಗ ಇದು ನನಗಲ್ಲಪ್ಪ ಮೀನಾಗೆ ಹೇಳ್ತಾರೆ. ಆಗ ಮೀನಾ ತುಂಬ ಖುಷಿಯಿಂದ ನನಗೆ ಯಾಕ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಶ್ಚರ್ಯವಾಗಿ. ಮಾರೋಕೆ ಕಣೆ ಅಂತ ಹೇಳ್ಬಿಟ್ಟು ಮೀನಾಗೆ ಹೇಳ್ತಾನೆ ಸೂರ್ಯ. ಆವಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ತಳ್ಳಿಗೆ ಗಾಡಿನ ಕೊಡಿಸ್ತೆ, ಅದು ಓಡಿಸ್ಕೊಂಡು ಹೋಯ್ತು. ನಾನು ನೋಡೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈನಲ್ಲಿ, ಅದಕ್ಕೆ
ಚೆನ್ನಾಗಿ ಕಿತ್ಕೊಂಡ್ರೆ 2 ಕೊಡ್ತಾನೆ ಅನ್ನೋದು ನಂಬಿಕೆ ನನಗಿತ್ತು. ಅದಕ್ಕೆ ಈ ಮೊಬೈಲ್ ಗಾಡಿ ಕೊಡಿಸ್ತೆ ಅಂತ ಹೇಳಿದಾಗ, ಓ ಮೊಬೈಲ್ ಜೊತೆ ಗಾಡಿನೂ ಕೊಡಿಸ್ತಾ ಇದ್ದಾನಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಶಾಂತಿ. ಆವಾಗ ಮೊಬೈಲ್ ಗಾಡಿ ಅಂತಂದರೆ ಡೋರ್ ಸ್ಟೆಪ್ ಡೆಲಿವರಿ, ಇಲ್ಲಿ ಹೂ ಕಟ್ಬಿಟ್ಟು ಮನೆಗೆ ಹೋಗಿ ಹೂನ ಡೆಲಿವರಿ ಕೊಡೋದು ಅಂತ ಹೇಳ್ತಾನೆ. ಮೀನಾಗಿ ತುಂಬ ಜನ ಪರಿಚಯ ಇದ್ದಾರೆ, ಅವ್ರುಗಳು ಇಲ್ಲಿಗೆ ಬರೋದು ನಿನಗೂ ಕಷ್ಟ ಆಗ್ತಿತ್ತಲ್ಲ, ಅದಕ್ಕೆ ಮೀನಾಗಿ ತುಂಬ ಜನ ಕಾಂಟ್ಯಾಕ್ಟ್ ಇದೆಯಲ್ಲ, ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಇವಳೇ ಬುತ್ತಿ ಕಟ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಡ್ತಾಳೆ ಅಂತ ಹೇಳ್ತಾನೆ ಸೂರ್ಯ. ಆಗ ವಾವ್, ಒಳ್ಳೆ ಬ್ಯೂಟಿಫುಲ್ ಐಡಿಯಾ, ಎಲ್ಲರೂ ಆನ್ಲೈನಿಂದಲೇ ಹೊಸ ವಸ್ತುಗಳನ್ನ ಪರಿಚಯ ಮಾಡ್ಕೊಳ್ಳೋದು, ಇದನ್ನು ಕೂಡ ಒಳ್ಳೆ ಯೋಚನೆ. ಇದು ನಮ್ಮ ಮೀನವರಿಂದಲೇ ಶುರುವಾಗಲಿ. ರಂಗನಾಥ್ ಅವರು ಮುಂದೆ ಬೆಳೆಯೋ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ, ಎಲ್ಲರಿಗೆ ಬೇಕಾಗಿರೋ ಹುಮ್ಮಸ್ಸು, ಕೆಲಸ ಮಾಡಿದ್ಯಾ ನನ್ಗಂತ ಅಂತ ಹೇಳ್ತಾ ಇರ್ತಾರೆ. ಆವಾಗ ಮನೋಜು, ಈ ಗಾಡಿಗೂ ಅಮ್ಮನ ಹೆಸರು ಇಡ್ತೀಯಾ ಅಂತ ಕೇಳ್ತಾನೆ. ಸೂರ್ಯ, ಅದು ಇಡೋಣ ಅಂತ ಅಂದ್ಕೊಂಡಾಗ ಸ್ವಲ್ಪ ಸಣ್ಣ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅದೇನು ಅಂತ ಹೇಳ್ಬಿಟ್ಟು ಮನೋಜ್ ಕೇಳ್ತಾನೆ. ಆಗ ಸೂರ್ಯ, ನಮ್ಮ ಪಾರ್ಲರ್ಗೆ ಸಕ್ಕರೆ ಹೆಸರಿಟ್ರು, ಅದು ಹೋಗಿ ಹೆಸರಿಟ್ಟೆ, ಹೆಸರು ಸಮೇತ ಅದು ಮುನ್ಸಿಪಾಲಿಟಿಗೆ ಸೇರ್ಕೊಂಡ್ಬಿಡ್ತು, AMS ಅಂತ ಹಾಕಿಸ್ಬಿಟ್ಟು ಕಾರ್ ಮೇಲೆ ಸ್ಕೂಟ್ರ್ ಮೇಲೆ ಒಂದೇ ಹೆಸರು ಇರಲಿ ಅಂತ ಅಷ್ಟೇ ಅಪ್ಪ ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗಾಗಿ ಕಮೆಂಟ್ ಮಾಡಿ. ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ವಾಯ್ಸ್ ಓವರ್ ಕೊಟ್ಟಿರೋದ್ರಿಂದ ಹೊರಗಿನ ಸೌಂಡ್ ಕೂಡ ಕೇಳಿಸ್ತಾ ಇದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಥ್ಯಾಂಕ್ ಯು.